ನಮಸ್ಕಾರ ಬಂಧುಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಜೀವನ. ಜೀವನ ಅಂದರೆ ಬೆಂಗಳೂರು ಮೆಟ್ರೋ ಇದ್ದಾಗ ಕೆಲವರು ಮಧ್ಯದಲ್ಲಿ ಇಳಿತಾರೆ, ಕೆಲವರು ಕೊನೆ ತನಕ ಜೊತೆಗಿರ್ತಾರೆ. ಜೀವನ ಅಂದರೆ ಏನು? ಕೇವಲ ಹುಟ್ಟೋದು, ದುಡಿಯೋದು, ಮದುವೆ ಆಗೋದು, ಸಾಯೋದು ಇಲ್ಲ. ಜೀವನ ಅಂದರೆ ಒಂದು ಸುಂದರವಾದ ಅವಕಾಶ. ಆದರೆ ಇವತ್ತಿನ ಬದುಕಿನಲ್ಲಿ ನಾವು ಜೀವನನ ಬಾಳೋದಕ್ಕಿಂತ ಕಳೆಯೋದರಲ್ಲಿ ಹೆಚ್ಚು ಸಮಯ ವ್ಯಯಿಸ್ತಾ ಇದ್ದೀವಿ. ಜೀವನ ಅಂದರೆ ನಾಳೆ ಅನ್ನೋ ಭರವಸೆ ಅಲ್ಲ, ಇವತ್ತನ್ನು ಸತ್ಯ. ನಮಗೆ ಸಿಕ್ಕಿರೋ ಪ್ರತಿ ಕ್ಷಣವೂ ಅಮೂಲ್ಯ. ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಸಮಯ ಕಲಿಯೋ ಬದಲು ನಿಮ್ಮ ಪ್ರೀತಿ ಪಾತ್ರರ ಜೊತೆ 10 ನಿಮಿಷ ಮಾತಾಡಿ. ಜೀವನ ಅಂದರೆ ಕಷ್ಟಗಳು ಬರೋ ಸಹಜ, ಆದರೆ ಆ ಕಷ್ಟಗಳನ್ನು ಹೇಗೆ ಎದುರಿಸ್ತೀವಿ ಅನ್ನೋದೇ ಜೀವನ. ನಾವು ಸಂತೋಷವನ್ನು ಎಲ್ಲಿ ಹುಡುಕ್ತೇವೆ? ಅಂದ್ಕೊಂಡ ಹಾಗೆ ಕೆಲಸ ಆದಾಗ, ಹೆಚ್ಚು ಹಣ ಬಂದಾಗ, ಹೌದು, ಅದು ಸಂತೋಷವೇ. ಆದರೆ ನಿಜವಾದ ಸಂತೋಷ ಇರೋದು ತೃಪ್ತಿಲಿ. ಇಲ್ಲದಿರೋದ್ರ ಬಗ್ಗೆ ಯೋಚಿಸೋದಕ್ಕಿಂತ ಇರೋದ್ರ ಬಗ್ಗೆ ಖುಷಿಯಾಗಿರಿ, ಕೃತಜ್ಞರಾಗಿರಿ. ಅದೇ ಗ್ರ್ಯಾಟಿಟ್ಯೂಡ್. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ, ಅದರಲ್ಲಿ ಸಿಗೋ ನೆಮ್ಮದಿ ಯಾವುದರಲ್ಲೂ ಸಿಗಲ್ಲ. ಜೀವನದಲ್ಲಿ ಒಂದು ಗುರಿ ಇರಲಿ, ಆದರೆ ಆ ಗುರಿ ಕೇವಲ ಹಣ ಗಳಿಸೋದ್ರ ಬಗ್ಗೆ ಮಾತ್ರ ಇರಬಾರ್ದು. ನೀವು ಬದುಕಿರುವಾಗ 4 ಜನರಿಗೆ ಒಳ್ಳೆಯದು ಮಾಡುವಂತಿರಲಿ. ನೆನ್ನೆಗಿಂತ ಇಂದು, ಇಂದಿಗಿಂತ ನಾಳೆ ಉತ್ತಮ ಮನುಷ್ಯನಾಗೋದ್ರ ಬಗ್ಗೆ ಪ್ರಯತ್ನ ಮಾಡಿ. ಕೊನೆಯದಾಗಿ ನಾನು ಹೇಳೋದಾದರೆ, ಜೀವನ ಅಂದರೆ ಹೂವಿನ ಹಾಸಿಗೆ ಅಲ್ಲ, ಅದು ಒಂದು ಸುದೀರ್ಘ ಪ್ರಯಾಣ. ನಗ್ತಾ ನಗ್ತಾ ಬದುಕಬೇಕು, ಬೇರೆಯವ್ರ ಮುಖದಲ್ಲೂ ನಗು ಮೂಡಿಸ್ಬೇಕು. ಜೀವನ ಒಂದು ಪ್ರಯಾಣ. ಗುರಿ ತಲುಪೋದಕ್ಕಿಂತ ಆ ಪ್ರಯಾಣವನ್ನು ಅನುಭವಿಸೋದೇ ಮುಖ್ಯ. ಕೆಲವು ದಿನಗಳು ಸಂತೋಷ ಕೊಡುತ್ತವೆ, ಕೆಲವು ದಿನಗಳು ಪಾಠ ಕಲಿಸ್ತವೆ. ಸಮಸ್ಯೆಗಳು ಬಂದಾಗ ಹೆದರಬೇಡಿ, ಅವು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತೆ. ಸಣ್ಣ ಸಣ್ಣ ಸಂತೋಷಗಳಲ್ಲಿ ಜೀವನ ಸೌಂದರ್ಯ ಅಡಗಿದೆ. ಒಂದು ಮಳೆ ಹನಿ, ಒಂದು ನಗು, ಒಂದು ಒಳ್ಳೆ ಮಾತು. ಜೀವನದಲ್ಲಿ ಎಲ್ಲವೂ ನಮ್ಮಿಷ್ಟದಂತೆ ಆಗೋದಿಲ್ಲ, ಆದರೆ ಆಗುವುದೆಲ್ಲವೂ ನಮಗೇನೋ ಒಂದು ಕಲಿಸ್ತಲೇ ಇರ್ತದೆ. ಕಾಲ ಬದಲಾಗುತ್ತೆ, ನಮ್ಮ ಕನಸುಗಳು ಕೂಡ ಒಂದು ದಿವಸ ನಿಜವಾಗುತ್ತೆ. ಆದ್ದರಿಂದ ಜೀವನವನ್ನು ಪ್ರೀತಿಸಿ, ಪ್ರತಿ ಕ್ಷಣವನ್ನು ಸಂತೋಷದಿಂದ ಬದುಕಿ. ಯಾಕೆಂದರೆ ಈ ಜೀವನ ಬೇಕು ಅಂದರೆ ಮತ್ತೆ ಸಿಗೋದಿಲ್ಲ. ಕೆಲವರು ನಮ್ಮ ಜೀವನಕ್ಕೆ ಬರ್ತಾರೆ, ಕೆಲವರು ಪಾಠ ಕಲಿಸಿ ಹೋಗ್ತಾರೆ. ಕಷ್ಟಗಳು ಬಂದಾಗ ನಿಲ್ಲಬೇಡಿ, ಅವು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುವ ಕ್ಷಣಗಳು. ಸಣ್ಣ ಕನಸುಗಳನ್ನು ಕಡಿಮೆ ಎಂದುಕೊಳ್ಬೇಡಿ, ಅವುಗಳೇ ಒಂದಿನ ದೊಡ್ಡ ಸಾಧನೆ ಆಗ್ಬೋದು. ನಮ್ಮ ಬದುಕಿನ ದಾರಿ ಕೆಲವೊಮ್ಮೆ ಮಂಜಿನಂತಿರುತ್ತೆ, ಆದರೆ ಒಂದು ಹೆಜ್ಜೆ ಹಾಕಿದ್ರೆ ಮುಂದಿನ ದಾರಿ ಕಾಣಿಸುತ್ತೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಜಗತ್ತು ಕೂಡ ನಿಮ್ಮ ಮೇಲೆ ನಂಬಿಕೆ ಇಡುತ್ತೆ. ಜೀವನದಲ್ಲಿ ತಡವಾಗ್ಬೋದು, ಆದರೆ ಸರಿಯಾದ ಸಮಯದಲ್ಲಿ ಎಲ್ಲವೂ ನಡೆಯುತ್ತೆ. ನೀವಿಂದು ಹೋರಾಡ್ತಿರೋ ಕಷ್ಟಗಳು ನಾಳೆ ನಿಮ್ಮ ಶಕ್ತಿ ಆಗ್ಬೋದು. ಪ್ರತಿ ಬೆಳಗ್ಗೆ ಒಂದು ಹೊಸ ಅವಕಾಶ, ಪ್ರತಿ ರಾತ್ರಿ ಒಂದು ಹೊಸ ಪಾಠ. ಜೀವನನ ತುಂಬ ಗಂಭೀರವಾಗಿ ತಗೊಳ್ಬೇಡಿ. ಸ್ವಲ್ಪ ನಗು, ಸ್ವಲ್ಪ ಸಂತೋಷ ಬೇಕೇ ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.